ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಹೇಳಕ್ ಹೊರಟಿರೋ ವಿಷಯ ಏನಪ್ಪಾ ಅಂತಂದ್ರೆ ಅತಿ ಕಡಿಮೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಅತಿ ಹೆಚ್ಚಾಗಿ ಲಾಭ ಮಾಡುವಂತ ಬಿಸ್ನೆಸ್ ಬಗ್ಗೆ. ದಯವಿಟ್ಟು ಯಾರ್ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋನ ಕೊನೆ ತನಕ ನೋಡಿ. ಈಗ ನಾನು ಹೇಳಕ್ ಹೊರಟಿರೋದು ಏನ್ ಬಿಸ್ನೆಸ್ ಅಂದ್ರೆ ಟೀ ಬಿಸ್ನೆಸ್, ಟೀ ಕಾಫಿ ಬಿಸ್ನೆಸ್. ಇದು ಫುಲ್ ಟ್ರೆಂಡಿಂಗ್ ನಲ್ಲಿ ಐತೆ. ಇದು ಯಾವುದೇ ಕಾರಣಕ್ಕೂ ಕೆಳಗ್ ಬೀಳಲ್ಲ, ಆದಷ್ಟು ಬೇಗ ಬೀಳಲ್ಲ. ನಿಮ್ ಮಾಡೋ ಕೆಲ್ಸದ ಮೇಲೆ ಡಿಪೆಂಡ್. ನೀವು ಚೆನ್ನಾಗಿ ಟೇಸ್ಟ್ ಕೊಡ್ತೆ ಅಂತಂದ್ರೆ ಪರ್ಮನೆಂಟ್ ಕಸ್ಟಮರ್ ಆಗ್ತಾರೆ, ಮತ್ತೆ ಎಕ್ಸ್ಟ್ರಾ ಕಸ್ಟಮರ್ ಡೈಲಿ ಹೊಸ ಕಸ್ಟಮರ್ ಬರ್ತಾ ಇರ್ತಾರೆ. ನೀವು ಇದನ್ನ ಎರಡ್ ತರ ಸ್ಟಾರ್ಟ್ ಮಾಡ್ಬೋದು. ಅತಿ ಲೋ ಇನ್ವೆಸ್ಟ್ಮೆಂಟ್. ನಿಮ್ಮ ಹತ್ರ ಒಂದ್ ಸ್ವಲ್ಪ ಬಜೆಟ್ ಇತ್ತು ಅಂದ್ರೆ ಒಂದ್ 3 ರಿಂದ 4 ಲಕ್ಷ ಹಾಕ್ಬಿಟ್ಟು ಇನ್ವೆಸ್ಟ್ ಮಾಡ್ಬೋದು. ಯಾವ್ದೇ ಕಾರಣಕ್ಕೂ ಯಾವ್ದೇ ಫ್ರಾಂಚೈಸ್ ಅಲ್ಲಿ ಓಪನ್ ಮಾಡಕ್ ಹೋಗ್ಬೇಡಿ. ಫ್ರಾಂಚೈಸ್ ಅಲ್ಲಿ ಹೋದ್ರೆ ಅವರಿಗೆ ಕಮಿಷನ್ ಕೊಡ್ಬೇಕು, ಮತ್ತೆ ತುಂಬಾ ರಿಸ್ಕ್. ನಿಮ್ಗೆ ನೀವು ಇಷ್ಟ ಬಂದಂಗ್ ಮಾಡ್ಕೋಬಹುದು, ನಿಮ್ ದುಡಿಮೆ ನಿಮ್ ಇಷ್ಟ. ಯಾವ್ದೇ ಕಾರಣಕ್ಕೂ ಫ್ರಾಂಚೈಸಿ ಮಾಡಕ್ ಹೋಗ್ಬೇಡ್ರಿ. ಅವ್ರಿಗೆ ಅದ್ರಲ್ಲಿ ನೀವು ಮಾಡೋ ದುಡ್ಮೇಲೆ ಅವ್ರಿಗೆ ಅರ್ಧ ಶೇರ್ ಕೊಡ್ಬೇಕಾಗುತ್ತೆ. ಆಲ್ಮೋಸ್ಟ್ ಅರ್ಧ ಜನ, ಎಷ್ಟೋ ಜನ ಇದನ್ ಮಾಡ್ಕೊಂಡಿರೋ ಫ್ರಾಂಚೈಸಿ ತಗೊಂಡಿರೋ ಎಷ್ಟೋ ಜನ ಕ್ಲೋಸ್ ಮಾಡಿದ್ದಾರೆ. ನೀವು ಕ್ಲೋಸ್ ಮಾಡಿದ್ರು ನಿಮ್ ಬಂಡವಾಳ ನಿಮಗ್ ಬರಂಗಿರ್ಬೇಕು. ಆ ತರ ಪ್ಲಾನಿಂಗ್ ಮಾಡ್ಕೊಂಡ್ರೆ ಯಾವ್ದೇ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ತುಂಬಾ ಇಂಪಾರ್ಟೆಂಟ್. ನೀವು ಈ ಬಿಸ್ನೆಸ್ ನೀವು ಬಹಳ ದಿನ ಸ್ಟೇಬಲ್ ಆಗಿರ್ಬೇಕಂದ್ರೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇರ್ಬೇಕು. ನಾಲೆಡ್ಜ್ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ನೀವು ಈ ಬಿಸ್ನೆಸ್ ಅಲ್ಲಿ ಬೇಗ ಕ್ಲಿಕ್ ಆಗ್ತೀರಾ. ನಿಮ್ಗೆ ಬಿಸ್ನೆಸ್ ಬಗ್ಗೆ ಫುಲ್ ಐಡಿಯಾ ಇಲ್ವಾ ಅಂತಂದ್ರೆ ನೀವು ಎಲ್ಲಾದ್ರೂ ನಿಮ್ಮ ಹತ್ರ ಇರೋ ಶಾಪ್ ಅಲ್ಲಿ ಹೋಗ್ಬಿಟ್ಟು ಒಂದ್ 15 ದಿನ ಕೆಲಸ ಮಾಡಿ, ಫ್ರೀಯಾಗಿ ಕೆಲಸ ಮಾಡಿ. ಫ್ರೀಯಾಗಿ ಕೆಲಸ ಮಾಡಿದ್ರೆ ನಿಮ್ಗೆ ಕಲ್ತನಕ್ ಈಸಿ ಆಗುತ್ತೆ. ದುಡ್ಡು ತಗೊಂಡ್ ಕೆಲಸ ಮಾಡಿದ್ರೆ ಅವ್ರು ನಿಮ್ಗೆ ಆದಷ್ಟು ಬೇಗ ಕಲ್ಸಲ್ಲ. ಫ್ರೀಯಾಗಿ ಕೆಲಸ ಮಾಡಿ. ಒಂದ್ 2-3 ದಿನ ಎಲ್ಲ ಗೊತ್ತಾಗಲ್ಲ. ಒಂದ್ 15 ದಿನ 20 ದಿನ ಕೆಲಸ ಮಾಡಿ. ಒಂದು ಅರ್ಧ 50% ನಾಲೆಡ್ಜ್ ಬರುತ್ತೆ. 50% ನಾಲೆಡ್ಜ್ ಇಟ್ಕೊಂಡು ಕ್ಯಾರಿ ಮಾಡ್ಬೋದು. ಫಸ್ಟ್ ನಾನು ಹೇಳೋದು ನಿಮ್ಗೆ ಲೋ ಇನ್ವೆಸ್ಟ್ಮೆಂಟ್, ಆಮೇಲೆ ಹೈ ಹೇಳ್ತೀನಿ. ನೀವು ಒಂದ್ 2,000 ರೂಪಾಯಿ ಇದ್ರೆ ಸಾಕು, ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಹೆಂಗೆ ಅಂತಂದ್ರೆ ನಿಮ್ ಅಕ್ಕಪಕ್ಕ ಮಾರ್ಕೆಟ್ ಇರ್ಬೇಕು. ಹೂವಿನ ಮಾರ್ಕೆಟ್, ಹಣ್ಣಿನ ಮಾರ್ಕೆಟ್, ತರಕಾರಿ ಮಾರ್ಕೆಟ್, ಈ ತರ ಯಾವ್ದೇ ಒಂದು ಮಾರ್ಕೆಟ್ ಇತ್ತಂದ್ರೆ ನೀವು ಬೆಳಿಗ್ಗೆ ಹೊತ್ತು ಮನೆಯಿಂದಾನೆ ಟೀ ಒಂದು ಕಾಫಿ ಮಾಡ್ಕೊಂಡು ಹೋದ್ರೆ ಅಲ್ಲಿ ಆರಾಮಾಗಿ ಸೇಲ್ ಮಾಡ್ಬೋದು. 1,000 ಜನ ಬಂದಿದ್ದಾರೆ ಅಂತಂದ್ರೆ ನೀವು ಒಂದ್ 200 ಜನ ಸೇಲ್ ಮಾಡಿದ್ರು 10 ರೂಪಾಯಿ ಅಂತಂದ್ರೆ 2,000 ಆಗುತ್ತೆ. 5 ರೂಪಾಯಿ ಅಂದ್ರೆ 1,000 ರೂಪಾಯಿ ಆಗುತ್ತೆ. 10 ರೂಪಾಯಿ ಅಂತ ಆಯ್ತು ಅಂತಂದ್ರೆ ನಿಮ್ಗೆ ಒಳ್ಳೆ ಪ್ರಾಫಿಟ್. ಆಲ್ಮೋಸ್ಟ್ ಈಗೆಲ್ಲ 10 ರೂಪಾಯಿನೇ ಮಾರ್ತಿರೋದು. ನೀವೆಲ್ಲ 5 ರೂಪಾಯಿ ಮಾರಿದ್ರೆ ನಿಮ್ ಕಸ್ಟಮರ್ ಪರ್ಫೆಕ್ಟ್ ಕಸ್ಟಮರ್ ಆಗ್ತಾರೆ. ಕಂಟಿನ್ಯೂಸ್ ಆಗಿ ನಿಮ್ಮ ಹತ್ರ ತಗೊಂತಾರೆ. ನೋಡಿ ನಿಮ್ಗೆ ಆ ಏರಿಯಾದಲ್ಲಿ ಯಾವ ತರ ಮತ್ತೆ ನೀವು ಯಾವ ಗ್ಲಾಸ್ ಮೇಲೆ ಕೊಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್. 10 ರೂಪಾಯಿ ಗ್ಲಾಸ್ ಒಂದ್ ಸ್ವಲ್ಪ ದೊಡ್ಡದು ಇರುತ್ತೆ, 5 ರೂಪಾಯಿ ಗ್ಲಾಸ್ ಚಿಕ್ಕದಿರುತ್ತೆ. ನೀವು ಆ ಏರಿಯಾ ನೋಡ್ಕೊಂಡು ಅಲ್ಲಿ ಜನ ಹೇಗಿದ್ದಾರೆ, ಅಲ್ಲಿ ಯಾವ ತರ ಮಾಡ್ತಿದ್ದಾರೆ ಅನ್ನೋದು ಅಂತ ಸ್ಟಾರ್ಟ್ ಮಾಡಿ. ನೀವು 1,000 ರೂಪಾಯಿ ಬಿಸ್ನೆಸ್ ಮಾಡಿದ್ರೆ ಅಂತಂದ್ರೆ ನಿಮ್ಗೆ 300 ರೂಪಾಯಿ ಖರ್ಚು ಬರುತ್ತೆ. 300 ರೂಪಾಯಿ ಖರ್ಚಾಯ್ತು ಅಂದ್ರೆ ನಿಮ್ಗೆ 700 ಪ್ರಾಫಿಟ್, 700 ರೂಪಾಯಿ ಲಾಭ ಬರುತ್ತೆ. 300 ರೂಪಾಯಿ ಅಷ್ಟೇ ಇನ್ವೆಸ್ಟ್ಮೆಂಟ್. 300 ಕೊಂಟು ಡಬಲ್ ಇನ್ವೆಸ್ಟ್ಮೆಂಟ್ ಲಾಭ ಆಯ್ತು. ಆಮೇಲೆ ಅದಾಯ್ತಾ, ಅದಾದ ತಕ್ಷಣ ಒಂದ್ 10 ಗಂಟೆ ಹೆಂಗೆ ಅಂದ್ರೆ ನಿಮ್ ಸಿಟಿಲಿ ಆಲ್ಮೋಸ್ಟ್ ಒಂದ್ ಎಷ್ಟು ಅಂಗಡಿಗಳು ಇರ್ತದೆ, ಒಂದ್ 500-600 ಅಂಗಡಿ ಮೇಲೇನೆ ಇರ್ತದೆ. ನೀವು ಅದ್ರಲ್ಲಿ ಒಂದ್ 50 ಅಂಗಡಿ ಕನೆಕ್ಟ್ ಮಾಡ್ಕೊಂಡ್ರೆ ಸಾಕು. ಒಂದ್ ಅಂಗಡಿಲಿ 2-3 ಜನ ಕೆಲಸ ಮಾಡ್ತಿರ್ತಾರೆ. ಅವ್ರಿಗೆಲ್ಲ ಟೀ ಬೆಳಿಗ್ಗೆ ಕೊಡದೆ ಕುಡಿತಾರೆ. ಒಂದ್ 50 ಅಂಗಡಿ ಕನೆಕ್ಟ್ ಮಾಡ್ಕೊಂಡು ಅಂದ್ರೆ ಒಂದ್ 150 ಟೀ ಆಗುತ್ತೆ. ಅವ್ರಿಗೆ 5 ರೂಪಾಯಿ ಕೊಟ್ರು 10 ರೂಪಾಯಿ ನಿಮ್ಗೆ ಇಷ್ಟ ಆಗಿದೆ. ಅದೇ ನಾನು ಹೇಳಿದ್ನಲ್ಲ, ನಿಮ್ ಏರಿಯಾ ಮೇಲೆ ಡಿಪೆಂಡ್. 5 ರೂಪಾಯಿ ಕೊಟ್ರೆ ಎಷ್ಟಾಗುತ್ತೋ, 10 ರೂಪಾಯಿ ಕೊಟ್ರೆ ಎಷ್ಟಾಗುತ್ತೆ. ಅಲ್ಲೂ ಒಳ್ಳೆ ದುಡ್ಡು ಉಳಿತೈತೆ. ಅಲ್ಲೊಂದ್ 700, ಇಲ್ಲೊಂದ್ 700 ರೂಪಾಯಿ ದುಡ್ಡು ಆಯ್ತು ಅಂದ್ರೆ 1,500,000 ನೋಡಿ ಎಷ್ಟು ಆರಾಮ್. ನೀವೊಂದ್ 500 ರೂಪಾಯಿ ಬಂಡವಾಳ ಹಾಕಿದ್ರೆ 1,500,000 ರೂಪಾಯಿ ಲಾಭ ಆಗುತ್ತೆ. ಇದು ಹೇಳೋದ್ ಸುಲಭ, ಬಟ್ ಮಾಡೋದ್ ತುಂಬಾ ಕಷ್ಟ. ನೀವು ಅದನ್ನ ಮಾಡ್ಬೇಕು, ಮಾಡಿದ್ರೆ ಒಳ್ಳೆ ಲಾಭ ಆಯ್ತು. ನೆಕ್ಸ್ಟ್ ನಿಮ್ಗೆ ನಾನ್ ಬೇರೆ ಕಡೆ ಎಲ್ಲ ಹೋಗಕ್ಕಾಗಲ್ಲ, ನನ್ನ ಹತ್ರ ಒಂದ್ ಸ್ವಲ್ಪ ದುಡ್ಡು ಐತೆ ಅಂದ್ರೆ ಒಂದ್ ಸ್ಮಾಲ್ ಆಗಿ ಒಂದ್ ಜಾಗ ತಗೊಳ್ಳಿ, ಪೆಟ್ಟಿಗೆ ಅಂಗಡಿ. ಒಂದ್ 100-200 ರೂಪಾಯಿ ಡೈಲಿ ಬಾಡಿಗೆ ಇರುತ್ತೆ, ಇಲ್ಲ ಅಂದ್ರೆ 100 ರೂಪಾಯಿ ಒಳಗನೆ ಇರುತ್ತೆ. ಅಂತ ಜಾಗ ನೋಡ್ಕೊಳ್ಳಿ. ಅಲ್ಲಿ ಟೀ, ಕಾಫಿ, ಹಾಲು, ಗಂಜಿ, ನೀರು ಈ ತರದ್ ಇಟ್ಕೊಳ್ರಿ. ಒಂದ್ 30,000-40,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ನೀವು ಡೈಲಿ 1,500-2,000 ರೂಪಾಯಿ ಅಲ್ಲೂ ಲಾಭ ಮಾಡ್ಬೋದು. ನಿಮ್ಗಿಲ್ಲ ನನ್ನ ಹತ್ರ ಇನ್ನೂ ಒಂದ್ ಸ್ವಲ್ಪ ದುಡ್ಡು ಚೆನ್ನಾಗೈತೆ ಅಂತಂದ್ರೆ ಒಂದ್ 3-4 ಲಕ್ಷ ರೂಪಾಯಿ ತಗೊಂಡು ಒಂದ್ ರೆಂಟ್ ತಗೊಳ್ರಿ. ಒಂದ್ 50,000, 1,00,000 ಅಡ್ವಾನ್ಸ್ ಕೊಟ್ಬಿಟ್ಟು ಒಂದ್ ರೆಂಟ್ ತಗೊಳ್ರಿ. ಒಂದ್ 5,000-10,000 ರೂಪಾಯಿ ಬಾಡಿಗೆ ಒಳಗಿರಂಗೆ ಅಲ್ಲಿ ನೀವು ಆಲ್ಟರ್ ಮಾಡ್ಕೋಬೇಕು. ಅದ್ರ ನಿಮ್ ಜೊತೆಗೆ ಟೀ, ಕಾಫಿ, ಲೆಮನ್ ಟೀ, ಆರೆಂಜ್ ಟೀ, ಮ್ಯಾಂಗೋ ಟೀ, ಈಗ ತುಂಬಾ ಟೀಗಳಲ್ಲಿ ಇದಾವೆ. ಬೂಸ್ಟ್, ಬೋರ್ಮಿಟಾ, ಹಾರ್ಲಿಕ್ಸ್ ಈ ತರ, ಆಮೇಲೆ ಮಡಕೆ ಟೀ. ಇದನ್ನೆಲ್ಲ ನೀವು ಕಲ್ತ್ಕೊಂಡ್ ಮಾಡಿದ್ರೆ ಒಳ್ಳೆ ಪ್ರಾಫಿಟ್ ಐತೆ. ಈಸಿಯಾಗಿ ಅರ್ನ್ ಮಾಡ್ಕೋಬಹುದು. ಅದ್ರ ಜೊತೆಗೆ ನೀವು ಮತ್ತೆ ಈಗ ಸಮ್ಮರ್ ಹೆಂಗ್ ಸ್ಟಾರ್ಟ್ ಆಯ್ತಾ, ಜ್ಯೂಸ್ ಮಾಡ್ಬೋದು. ಆಮೇಲೆ ಬೆಳಿಗ್ಗೆ ಹೊತ್ತು ಮೊಳಕೆ ಕಾಳು ಕೊಡ್ಬೋದು. ಸ್ಟಾರ್ಟ್ ಮಾಡೋ ತನಕ ನಿಮ್ಗೆ ಐಡಿಯಾಗಳು ಬರ್ತಾ ಇರುತ್ತೆ. ಯಾವ್ದಾದ್ರು ಒಂದು ಬೇಕರಿ ಬಿಟ್ಕೊಂಡ್ಬಿಟ್ಟು ಅಲ್ಲಿಂದ ಪಪ್ಸ್, ಈ ತರ ಏನಾದ್ರು ಖಾರದ ಐಟಮ್, ಸಮೋಸ, ಪಪ್ಸ್ ಈ ತರ ತಕ್ಷಣ ಸ್ನಾಕ್ಸ್ ಆಗುತ್ತೆ. ತುಂಬಾ ಈಸಿಯಾಗಿ ಮಾಡ್ಬೋದು ಸ್ನೇಹಿತರೆ. ಇದನ್ನ ಆದಷ್ಟು ನೀವು ಕಲ್ತ್ಕೊಂಡು ಒಂದ್ 15-20 ದಿನ ಫ್ರೀಯಾಗಿ ಕೆಲಸ ಮಾಡಿ.
ಕೆಲಸ ಮಾಡ್ಕೊಂಡು ಆರಾಮಾಗಿ ಮಾಡ್ಬೋದು. ಇದನ್ನ ಒಂದ್ ಸ್ವಲ್ಪ ತಾಳ್ಮೆ ಇಡ್ಲಿ, ಮತ್ತೆ ನೀವು ಓಪನ್ ಮಾಡೋದ್ಕಿಂತ ಮುಂಚೆ ಆ ಪ್ಲೇಸ್ ಹೇಗಿರುತ್ತೆ ಅಂತ ನೀವು ಫುಲ್ ಒಂದ್ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇದು ಬಿಸ್ನೆಸ್ ಏರಿಯಾನ ಅಲ್ವಾ, ನಮ್ಮ ಅಕ್ಕಪಕ್ಕ ಎಷ್ಟು ಇದಾವೆ ಅಂಗಡಿಗಳಿದಾವೆ, ಈ ತರ ಎಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಮಾಡಿ. ಆಲ್ ದಿ ಬೆಸ್ಟ್. ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ವಿಡಿಯೋನ ಕೊನೆ ತನಕ ನೋಡ್ತಾ ಇರಿ. ಇದು ಹೆಚ್ಚಿನ ವಿಡಿಯೋ ಬರ್ತೇವೆ. ಥ್ಯಾಂಕ್ ಯು ಸೋ ಮಚ್ ಆಲ್.